ವಸಂತ ಪಂಚಮಿ. ವಸಂತ ಪಂಚಮಿಯ ದಿನ ತಮ್ಮ ಸಣ್ಣ ಮಕ್ಕಳಿಗೆ ಅಂದರೆ 2 ರಿಂದ 5 ವರ್ಷದ ಒಳಗಿನ ಮಕ್ಕಳಿಗೆ ಪಾಲಕರು ವಿದ್ಯಾಭ್ಯಾಸವನ್ನು ಕಲಿಸಬಹುದು. ಓದು ಬರಹವನ್ನು ಕಲಿಸಬಹುದು. ಅದಾದಮೇಲೆ ಪೂಜೆ ಪುನಸ್ಕಾರಗಳನ್ನು ಮಾಡಬಹುದು. ವಸಂತ ಪಂಚಮಿ ದಿನ ಸರಸ್ವತಿ ಪೂಜೆ, ಓದು ಬರಹದ ಜೊತೆಗೆ ಹೊಸ ವ್ಯವಹಾರಗಳನ್ನು ಕೂಡ ಆರಂಭಿಸಬಹುದು ಬಂಧುಗಳೇ. ವಸಂತ ಪಂಚಮಿ ಈ ವರ್ಷ ಜನವರಿ 23ರಂದು ಬಂದಿದೆ, ಅಂದರೆ ಶುಕ್ರವಾರ. ವಸಂತ ಪಂಚಮಿಯನ್ನು ಸರಸ್ವತಿ ಜಯಂತಿ ಅಂತ ಕೂಡ ಕರೆಯಲಾಗುತ್ತೆ. ವಿದ್ಯೆ ಜ್ಞಾನದ ಅಧಿದೇವತೆಯಾದ ಸರಸ್ವತಿ ದೇವಿಯ ಜನ್ಮದಿನ. ವಸಂತ ಋತುವಿನ ಆರಂಭ. ವಸಂತ ಪಂಚಮಿಯಂದು ಮಕ್ಕಳಿಗೆ ಓದು ಬರಹ ಕಲಿಸುವುದು ಬಹಳ ಶುಭ ಅಂತ ಪರಿಗಣಿಸಲಾಗುತ್ತೆ. ಈ ದಿನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡಬೇಕು. ಕಲಾವಿದರು ಕೂಡ ತಮ್ಮ ಕಲಾಭ್ಯಾಸದಲ್ಲಿ ತೊಡಗಿಸಿಕೊಳ್ಬೇಕು. ಸರಸ್ವತಿ ಪೂಜೆಯನ್ನು ಮಾಡಬೇಕು. ವಸಂತ ಪಂಚಮಿಯ ದಿನ ಓದುವುದು, ಅಧ್ಯಯನ ಮಾಡುವುದರಿಂದ ಮಕ್ಕಳಿಗೆ ಶಿಕ್ಷಣದಲ್ಲಿ ಆಸಕ್ತಿ ಮತ್ತು ಏಕಾಗ್ರತೆ ಹೆಚ್ಚುತ್ತೆ. ಜ್ಞಾನ ಹೆಚ್ಚಾಗುತ್ತೆ. ಜೀವನದ ಉದ್ದಕ್ಕೂ ಅವರ ವಿದ್ಯೆ ಮತ್ತು ಜ್ಞಾನ ಕೈ ಹಿಡಿದು ನಡೆಸುತ್ತೆ. ಬಂಧುಗಳೇ, ಈ ಗುರುಸೇವಕನ ಯೂಟ್ಯೂಬ್ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ತಪ್ಪದೇ ಇತರರಿಗೂ ಶೇರ್ ಮಾಡಿ. ವಸಂತ ಪಂಚಮಿ ದಿನ ಸರಸ್ವತಿ ದೇವಿ ಫೋಟೋಕ್ಕೆ ಪೂಜೆ ಮಾಡುವ ಜೊತೆಗೆ ಪುಸ್ತಕಗಳನ್ನು, ಪೆನ್ನು, ಪೆನ್ಸಿಲ್ಲು ಸೇರಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಪೂಜಿಸಬೇಕು. ಕಲಾವಿದರು ತಮ್ಮ ಉಪಕರಣಗಳನ್ನು ಪೂಜಿಸಿ ಗೌರವಿಸಬೇಕು. ಇದು ದೇವಿ ಸರಸ್ವತಿಗೆ ಕೊಡುವಂತಹ ಗೌರವ. ಇನ್ನು ನೀವು ಬಡ ಮಕ್ಕಳಿಗೆ ಆ ದಿನ ಪುಸ್ತಕಗಳನ್ನು, ಪೆನ್ನು, ಪೆನ್ಸಿಲ್ಗಳನ್ನು ದಾನವನ್ನು ಕೂಡ ಮಾಡಬಹುದು. ಈ ವರ್ಷ ವಸಂತ ಪಂಚಮಿ ಜನವರಿ 23 ಶುಕ್ರವಾರದಂದು ಬಂದಿದೆ. ಅಂದು ಬೆಳಿಗ್ಗೆ 7:15ರಿಂದ ಮಧ್ಯಾಹ್ನ 12:33ರವರೆಗೆ ಅತ್ಯಂತ ಶುಭ ಕಾಲವಿದ್ದು, ಈ ಸಮಯದಲ್ಲಿ ಮಕ್ಕಳಿಗೆ ಪಾಲಕರು ವಿದ್ಯಾಭ್ಯಾಸವನ್ನು ಕಲಿಸಬಹುದು. ಓದು ಬರಹವನ್ನು ಕಲಿಸಬಹುದು. ಅದಾದಮೇಲೆ ಪೂಜೆ ಪುನಸ್ಕಾರಗಳನ್ನು ಮಾಡಬಹುದು. ವಸಂತ ಪಂಚಮಿ ದಿನ ಸರಸ್ವತಿ ಪೂಜೆ, ಓದು ಬರಹದ ಜೊತೆಗೆ ಹೊಸ ವ್ಯವಹಾರಗಳನ್ನು ಕೂಡ ಆರಂಭಿಸಬಹುದು. ಗೃಹ ಪ್ರವೇಶ, ಅನ್ನಪ್ರಾಶನಗಳನ್ನು ಮಾಡಬಹುದು. ನೀವು ನಿಮ್ಮ ಪರಿಚಯದ ವಿದ್ವಾಂಸರು, ಪುರೋಹಿತರ ಸಲಹೆಯ ಮೇರೆಗೆ ಈ ಒಂದು ಪೂಜಾ ಕಾರ್ಯವನ್ನು ಆಚರಿಸಿ ಬಂಧುಗಳೇ. ದೇವಿಗೆ ಆಸನವನ್ನು ಅರ್ಪಿಸಿ ನಂತರ ಪಾದಗಳನ್ನು ತೊಳೆಯಲು ನೀರು, ಅರ್ಘ್ಯ, ಆಚಮನೀಯ ಮತ್ತು ಸ್ನಾನವನ್ನು ಮಾಡಿಸಿ. ನಂತರ ಪಂಚಾಮೃತವನ್ನು ಅಂದರೆ ಹಸುವಿನ ಹಾಲು, ಮೊಸರು, ಜೇನುತುಪ್ಪ, ತುಪ್ಪ ಮತ್ತು ಬೆಲ್ಲವನ್ನು ಅರ್ಪಿಸಿ. ಈ ಆಚರಣೆಯ ನಂತರ ಶುದ್ಧೋದಕ ಸ್ನಾನಕ್ಕಾಗಿ ಗಂಗಾಜಲ ಅಥವಾ ನೀರನ್ನು ಅರ್ಪಿಸಿ ನಂತರ ಗಂಧ ಸ್ನಾನವನ್ನು, ನಂತರ ವಸ್ತ್ರ, ಚಂದನ, ಅರಿಶಿಣ, ಕುಂಕುಮ, ಸಿಂಧೂರ, ಆಭರಣಗಳು, ಪುಷ್ಪ, ಧೂಪ, ದೀಪ ಮತ್ತು ನೈವೇದ್ಯವನ್ನು ಅರ್ಪಿಸಿ. ತಾಂಬೂಲದೊಂದಿಗೆ ನೈವೇದ್ಯವನ್ನು ಮುಕ್ತಾಯಗೊಳಿಸಿ ಆರತಿ ಮಾಡಿ ನಂತರ ಪುಷ್ಪಾಂಜಲಿ ಮಾಡಿ, ಅಂದರೆ ಮತ್ತೊಮ್ಮೆ ದೇವಿಗೆ ಪುಷ್ಪಗಳನ್ನು ಸಮರ್ಪಿಸಿ ಬಂಧುಗಳೇ. ನಂತರ ಪ್ರದಕ್ಷಿಣೆಯನ್ನು ಹಾಕಿ ಬಾಗಿ ನಮಸ್ಕರಿಸುವ ಮೂಲಕ ಪೂಜೆಯನ್ನು ಮುಕ್ತಾಯಗೊಳಿಸಿ. ವೇದಗಳು ಮತ್ತು ಇತರ ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾದ ತಾಯಿ ಸರಸ್ವತಿಯ ಮಂತ್ರಗಳನ್ನು ಪಠಿಸುವುದರ ಮೂಲಕ ಮತ್ತು ನೆನಪಿಸಿಕೊಳ್ಳುವ ಮೂಲಕ ಭಕ್ತರು ಸಂತೋಷ, ಸಮೃದ್ಧಿ, ಶಾಂತಿ ಮತ್ತು ಖ್ಯಾತಿಯನ್ನು ಪಡೆಯಬಹುದು. ಸರಸ್ವತಿ ಧ್ಯಾನ ಮಂತ್ರ. ಓಂ ಸರಸ್ವತಿ ಮಾಯಾ ದೃಷ್ಟ್ವಾ ವೀಣಾ ಪುಸ್ತಕಧರಣೀಂ ಓಂ ಹಂಸವಾಹಿನಿ ಸಮಾಯುಕ್ತ ಮಾಂ ವಿದ್ಯಾದಾನ ಕರೋತು. ಸರಸ್ವತಿ ವಿದ್ಯಾಮಂತ್ರ. ಸರಸ್ವತೀಂ ನಮಸ್ತುಭ್ಯಂ ವರದೆ ಕಾಮರೂಪಿಣಿ
ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾಂ. ಓಂ ಹಂಸಾಯ ವಿದ್ಮಹೇ ಪರಮಹಂಸಾಯ ಧೀಮಹಿ ತನ್ನೋ ಹಂಸ ಪ್ರಚೋದಯಾತ್. ಸಂಪತ್ತು ಮತ್ತು ಬುದ್ಧಿವಂತಿಕೆಗಾಗಿ ಸರಸ್ವತಿ ಮಂತ್ರ. ಓಂ ಅರ್ಹಂ ಮುಕ್ಕಮಲವಾಸಿನಿ ಪಾಪಾತ್ಮಕ್ಷಯಂ ಕರಿವದ್ ವದ್ ವಾಗ್ವಾದಿನಿ ಸರಸ್ವತಿ ಐಂ ಹ್ರೀಂ ನಮಃ ಸ್ವಾಹ. ಜ್ಞಾನವನ್ನು ಹೆಚ್ಚಿಸುವಂತಹ ಸರಸ್ವತಿ ಮಂತ್ರ. ಸರಸ್ವತಿ ಮಹಾಭಾಗೆ ವಿದ್ಯಾಕಮಲೋಚನೆ ವಿದ್ಯಾರೂಪೆ ವಿಶಾಲಾಕ್ಷಿ ವಿದ್ಯಾದೇಹಿ ನಮೋಸ್ತುತೇ. ಸರಸ್ವತಿ ಪುರಾಣೋಕ್ತ ಮಂತ್ರ. ಯಾ ದೇವಿ ಸರ್ವಭೂತೇಷು ವಿದ್ಯಾರೂಪೇಣ ಸಂಸ್ಥಿತಾಂ ನಮಸ್ತಸ್ಸೈ 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 ನಮೋ ನಮಃ. ಈ ರೀತಿಯಾಗಿ ವಿವಿಧ ಸರಸ್ವತಿ ದೇವಿಯ ಮಂತ್ರಗಳನ್ನು ಪಠಿಸೋದ್ರಿಂದ ಆತ್ಮಸ್ಥೈರ್ಯ ಹೆಚ್ಚುತ್ತದೆ ಮತ್ತು ಮಾತಿನ ದೋಷಗಳಿಂದ ಮುಕ್ತಿ ದೊರೆಯುತ್ತದೆ ಅಂತ ನಂಬಲಾಗಿದೆ ಬಂಧುಗಳೇ. ಸರಸ್ವತಿ ದೇವಿಯ ಈ ಮಂತ್ರಗಳನ್ನು ಪ್ರತಿದಿನ ಪಠಿಸುವುದರಿಂದ ದೇಹ ಮತ್ತು ಮನಸ್ಸು ಶುದ್ಧವಾಗುತ್ತದೆ, ಜ್ಞಾನ ವೈರಾಗ್ಯ ವೃದ್ಧಿಯಾಗುತ್ತೆ, ನಿಮ್ಮ ಮಕ್ಕಳ ಭವಿಷ್ಯ ಉತ್ತಮವಾಗಿರುತ್ತೆ. ಕೇವಲ ಮಕ್ಕಳಿಗೋಸ್ಕರ ಅಲ್ಲ, ನಾವು ಕೂಡ ತಾಯಿ ಸರಸ್ವತಿಯನ್ನು ಆರಾಧಿಸಬಹುದು, ಪೂಜಿಸಬಹುದು. ಸದಾ ಸಕಾರಾತ್ಮಕವಾಗಿ ಯೋಚನೆಯನ್ನು ಮಾಡಿ. ಶುಭ ದಿನ, ಶುಭವಾಗಲಿ ಬಂಧುಗಳೇ.